ಅನೇಕ ಕಡೆ ಘೋಷಣೆ ಮಾಡಿದ್ದೇವೆ. ರಾಹುಲ್ ಗಾಂಧಿ ಅವರು ನಾವು ಸೇರಿ ಒಂದು ಭಾಗಿದಾರಿ ನ್ಯಾಯ ಗ್ಯಾರಂಟಿ ಅಂದ್ರೆ ಜನಗಣನ ಪಾಪ್ಯುಲೇಷನ್ ಅದನ್ನ ಯಾವ ಕಮ್ಯುನಿಟಿದವರು ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಅದರಲ್ಲಿ ಎಷ್ಟು ಜನರ ಅಂದ್ರೆ ಇನ್ಕಮ್ ಯಾರ್ದು ಎಷ್ಟಿದೆ, ಜಮೀನು ಯಾರಿಗೆ ಎಷ್ಟಿದೆ, ಇದರ ಎಲ್ಲ ಜನಗಣತಿ ಆಧಾರದ ಮೇಲೆ, ಜಾತಿಯ ಜನಗಣತಿ ಆಧಾರದ ಮೇಲೆ ನಾವು ಸರ್ವೆ ಮಾಡ್ತೇವೆ. ಯಾರೇ ಇರ್ಬೋದು, ಯಾವುದೇ ಕಮ್ಯುನಿಟಿ ಇರ್ಬೋದು, ಯಾರ್ಯಾರು ಬಡವರಿದ್ದಾರ, ಯಾವ ಸಂಖ್ಯಾ ಬಲ ಕಡಿಮೆ ಇದ್ರೂ ಕೂಡ ಅವ್ರ ಹತ್ರ ಸಂಪತ್ತಿಲ್ಲ, ದೇಶದ ಸಂಪತ್ತಿಲ್ಲ ಅಂದರೆ ಅವರಿಗೆ ಪ್ಲ್ಯಾನ್ ಮಾಡ್ತೇವೆ. ಆ ಪ್ಲ್ಯಾನ್ ಪ್ರಕಾರ ಎಜುಕೇಷನ್ ಫೆಸಿಲಿಟಿ ಕೊಡ್ತೇವೆ. ಆ ಪ್ಲ್ಯಾನ್ ಪ್ರಕಾರ ಅವರು ಆದಾಯ ಹೆಚ್ಚಿಗೆ ಮಾಡೋಕ್ಕೆ ಯೋಜನೆಗಳು ಕೊಡ್ತೇವೆ. ಇದು ನಾವು ಭಾಗಿದಾರಿ ನ್ಯಾಯ ಗ್ಯಾರಂಟಿ ಅಂತ. ಆಮೇಲೆ MSP ಗ್ಯಾರಂಟಿ ನಾನು ಹೇಳಿದೆ. ಮೂರನೇದು ಯುವ ನ್ಯಾಯ ಗ್ಯಾರಂಟಿ. ಈಗ ಶಿವಕುಮಾರ್ ಅಂತೂ ಯುವಕರಿಗೆ ಎಷ್ಟು ಕೊಡ್ತಾ ಇದ್ದಾರ? 5,000, 3,000 ಕೊಡ್ತಾ ಇದ್ದಾರೆ. ನಾವು ಎಜುಕೇಟೆಡ್ ಗ್ರಾಜ್ಯುಯೇಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ ಇವರಿಗೆ 1 ವರ್ಷ ಅವರಿಗೆ ಟ್ರೈನಿಂಗ್ ಕೊಟ್ಟು 1 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೇವೆ. ಯಾಕೆ 1 ಲಕ್ಷ ಅಂದ್ರೆ ಆ ಮಕ್ಕಳಿಗೆ ಟ್ರೈನ್ ಮಾಡಬೇಕು. ಟ್ರೈನ್ ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲ ಅಂದ್ರೆ ಯಾರು ನೌಕರಿ ಕೊಡ್ತಾರೆ? ಈಗ ಅನೇಕ ನಾವು ನೋಡ್ತೇವೆ, ನಮ್ಮ ಮಕ್ಕಳು, ಬಡವರ ಮಕ್ಕಳು ಮೆಕ್ಯಾನಿಕ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಕಾರ್ಪೆಂಟರ್ ಇರ್ತಾರೆ, ಕೂಲಿ ಮಾಡ್ತಾರೆ. ಅವರಿಗೆ ಸ್ಕಿಲ್ ಇರಲ್ಲ. ಸುಮ್ಮನೆ ಹೋಗ್ತಾನೆ ಒಬ್ಬವ ಮೆಕ್ಯಾನಿಕ್ ಅಂತ ಹೇಳ್ತಾನೆ, ಮೋಟ್ರ್ ಸುಡ್ತಾನೆ. ಕಾರ್ಪೆಂಟರ್ ಅಂತ ಹೋಗ್ತಾನೆ, ಸಣ್ಣ ಪುಟ್ಟು ರಿಪೇರಿ ಮಾಡ್ತಾನೆ. ಅದಕ್ಕೆ 8,500 ರೂಪಾಯಿ ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ದುಡ್ಡು ಕೊಟ್ಟು 1 ಲಕ್ಷದವರೆಗೆ ಖರ್ಚು ಮಾಡಿ ಅವನಿಗೆ ಟ್ರೈನಿಂಗ್ ಕೊಡ್ತೇವೆ. ಮತ್ತು ಸರ್ಕಾರದಲ್ಲಿ ಏನು ಇಡೀ ದೇಶದಲ್ಲೇ 30 ಲಕ್ಷ ವೇಕೆನ್ಸಿಗಳಿವೆ, ಅವೆಲ್ಲ ತುಂಬಿಡ್ತೇವೆ. ಕೇವಲ 2 ವರ್ಷದಲ್ಲಿ 30 ಲಕ್ಷ ಜನರಿಗೆ ನಾವು ನೌಕರಿ ಇದ್ದಿದ್ದನ್ನು ತುಂಬಿ ಅವ್ರಿಗೆ ಕೊಡ್ತೇವೆ.